ಆರೋಗ್ಯಕರವಾಗಿಲ್ಲದ ಅಂತ ಒಂದಷ್ಟು ನಾನು ನೋಡಿದ ಉದಾಹರಣೆಗಳು. ಅದೇ ಹೇಳ್ತಾರಲ್ಲ, ಕೆಲವು ಸತಿ ಯಾರು ಒಂದು ವಿರೋಧ ಅಂತ ನಿಂತ್ಕೊಂಡ ತಕ್ಷಣ ನಿಮ್ಮ ಒಂದು ಚಾರಿತ್ರ್ಯನ ಇಟ್ಕೊಂಡು ವಧೆ ಮಾಡ್ತಾರೆ. ಈಗ ಉದಾಹರಣೆಗೆ ನಿಮ್ಮದೇ ಕೇಸಲ್ಲಿ ಕನ್ನಡ ಕನ್ನಡ ಅಂತ ಮಾತಾಡಿದ ತಕ್ಷಣ ನಿಮ್ಮ ಮಗಳೇ US ಅಲ್ಲಿ ಓದಿದ್ಲು. ಯಾಕೆ ಓದಬಾರ್ದು? ಯಾಕೆ ಓದಬಾರ್ದು? ಅದನ್ನೇ ಹೇಳಿದ್ದು ನಾನು. ಕನ್ನಡದ ಹೋರಾಟಗಾರರ ಮಕ್ಕಳು ಬೇರೆ ದೇಶದಲ್ಲಿ ಓದಬಾರ್ದು ಅನ್ನೋ ಮನಸ್ಥಿತಿ ಯಾಕೆ? ಯಾಕೆ? ನನ್ನ ಮಕ್ಕಳಿಗೆ ಕನ್ನಡ ಗೊತ್ತಿಲ್ಲ ಅಂದರೆ ನೀವು ಕೇಳೋ ಪ್ರಶ್ನೆ ಸರಿ ಅಂತ ಅನ್ನಿಸ್ತೀನಿ. ನನ್ನ ಮಕ್ಕಳು ಅದ್ಭುತವಾಗಿ ಏನು ಕೇಳಿ, ಈಗ ನನ್ನ ಇಬ್ಬರು ಮಕ್ಕಳಿದ್ದಾರೆ. ನೀವು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ಜಾನಪದ ಸಾಹಿತ್ಯ ಏನು ಬೇಕು ಕೇಳಿ. ಅದು ಹೇಳದೆ ಹೋದಾಗ ನನ್ನ ಮಕ್ಕಳು ನಾರಾಯಣಗೌಡರು ಬೀದಿಲಿ ಕನ್ನಡ ಅಂತಾರೆ, ಅವ್ರ ಮಕ್ಕಳು ಹಿಂಗಪ್ಪ ಅಂತ ಹೇಳಿದ್ರೆ ಆಗ ನಾನು ತಲೆ ತಗ್ಗಿಸ್ತೀನಿ, ಒಪ್ಕೋಬೇಕ್ತೀನಿ. ಈ ಕಡೆ ಬಂದು ಇದೆ. ಹಾಗಾದರೆ ನಾರಾಯಣಗೌಡರು ಮಕ್ಕಳು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಬಾರ್ದು, ಒಳ್ಳೆ ಬಟ್ಟೆ ಹಾಕ್ಬಾರ್ದು, ವಿದೇಶದಲ್ಲಿ ವ್ಯಾಸಂಗ ಮಾಡಬಾರ್ದು ಅಂತ ಮನಸ್ಥಿತಿ, ಆ ಕೆಟ್ಟ ಮನಸ್ಥಿತಿ ಯಾಕೆ? ಯಾಕೆ? ಒಬ್ಬ ಸಾಹಿತ್ಯ ಅದನಿಗೂ ಇದೇ ಪ್ರಶ್ನೆ ಮಾಡ್ತೀರಿ. ನೀವು ಕನ್ನಡದಲ್ಲಿ ಸಾಹಿತ್ಯ ಬರೀತೀರ, ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದ್ತಾರೆ, ಯಾಕೆ ಓದಬಾರ್ದು? ಯಾಕೆ ಓದಬಾರ್ದು? ಮತ್ತು ಈ ಚಳುವಳಿ ಹಕ್ಕಿಗೆ ಹೋರಾಟ ಮಾಡ್ತಾ ಇರೋದು ಬೇರೆ, ವೈಯಕ್ತಿಕವಾಗಿ ಕೆಲವು ಆಯ್ಕೆಗಳು ಅದಕ್ಕೂ ಗೌರವ ಕೊಟ್ಟು ಹೀಗೆ ಬೆಳೆಯೋದು ಬೇರೆ ಅಂತ ನೋಡೋ ಹಾಗೆ ಜನಗಳಿಗೆ ನಾವು ಹೇಗಾಗಿದ್ರೆ ಅದನ್ನೇ ಹೇಳೋದು. ನಾವು ನೋಡಿ, ನನ್ನ ಭಾಷೆ ಪ್ರೀತಿ, ಅಭಿಮಾನ, ಸ್ವಾಭಿಮಾನಕ್ಕೆ ನನ್ನ ಭಾಷೆ ಬಗ್ಗೆ ಮಾತಾಡ್ತೀನಿ. ನಾನು ಇನ್ನೊಂದು ಭಾಷೆ ಬಗ್ಗೆ ಮಾತಾಡ್ತಿಲ್ಲ. ನನಗೆ ಇಂಗ್ಲೀಷ್ ಇರೋದಲ್ಲ, ಹಿಂದಿ ಇರೋದಲ್ಲ. ಆದರೆ ನನ್ನ ಭಾಷೆ ಮೇಲೆ ಇಂಗ್ಲೀಷ್ ದಬ್ಬಳಿಕೆ ಮಾಡುತ್ತೆ, ಹಿಂದಿ ದಬ್ಬಳಿಕೆ ಮಾಡುತ್ತೆ ಅಂದರೆ ಅದನ್ನು ಸಹಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಅದನ್ನು ನಾನು ಸಹಿಸ್ಕೊಳ್ಳಲ್ಲ. ನಾನು ಇಂಗ್ಲೀಷ್ ಇರೋದೇ ಅಲ್ಲ, ಹಿಂದಿ ಇರೋದೇ ಅಲ್ಲ, ನನ್ನ ಭಾಷೆ ಇರೋದ ಮಾಡಿದ್ರೆ ನಾನು ಬಿಡೋದಿಲ್ಲ. ನನ್ನ ಅಸ್ತಿತ್ವ ಭಾರಿ ಮುಖ್ಯ. ನನ್ನ ಅಸ್ತಿತ್ವ ಉಳಿಸ್ಕೊಂಡೇ ನಾನು ಇನ್ನೊಬ್ಬರನ್ನ ಪ್ರೀತಿ ಮಾಡಬೇಕು, ಇನ್ನೊಬ್ಬರನ್ನ ಗೌರವಿಸಬೇಕು. ನನ್ನ ಅಸ್ತಿತ್ವ ಇವತ್ತಿಲ್ಲದೆ ಇದ್ದಾಗ ನಾನು ಇನ್ನೊಬ್ಬರನ್ನ ಯಾಕೆ ಪ್ರೀತಿ ಮಾಡಲಿ? ನನ್ನ ಭಾಷೆ ನನಗೆ ಮುಖ್ಯ ಅಲ್ವಾ? ನನ್ನ ಭಾಷೆ ಜೊತೆಯಲ್ಲಿ ಇನ್ನೊಂದು ಭಾಷೆ ಕಲಿಬಾರ್ದು ಅಂತ ನಾನು ಯಾರಿಗೂ ಹೇಳಲ್ಲ. 100 ಭಾಷೆ ಕಲೀರಿ, ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡಿ. ನನ್ನ ಮನೆ ಚೆನ್ನಾಗಿರಬೇಕಲ್ಲ. ನಾನು ಪಕ್ಕದ ಮನೆ ಬಗ್ಗೆ ಏನಾದ್ರು ಮಾತಾಡ್ತೀನಿ ಅಂದರೆ, ನನ್ನ ಮನೆಯೇ, ನನ್ನ ಪರಿಸರವನ್ನೇ ಸರಿಯಾಗಿ ಇಟ್ಕೊಳ್ಳದೆ ಇರೋನು ನಾನು ಇನ್ನೊಂದು ಪರಿಸರದ ಬಗ್ಗೆ ಮಾತಾಡೋಕ್ಕೆ ನನಗೆ ಯಾವ ಯೋಗ್ಯತೆ ಇರುತ್ತೆ? ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಜನಗಳಿಗೆ ಇರೋವಂಥ 3 ತಪ್ಪು ಕಲ್ಪನೆಗಳು ಇವತ್ತು ಇದನ್ನು ತಾವು ಈ ಒಂದು ವೇದಿಕೆಯಲ್ಲಿ ಇದನ್ನು ಅದಕ್ಕೆ ಒಂದು ತಿಳಿ ಹೇಳೋದಾದರೆ. ಒಂದು ಬ್ರ್ಯಾಂಡ್ ಅಂತ ಹೇಳಿ ಆದಾಗ ಅಲ್ಲಿ ಒಂದಷ್ಟು ನಕಲಿ ಬ್ರ್ಯಾಂಡ್ಗಳು ಹುಟ್ಕೋತವೆ. ನಕಲಿ ಬ್ರ್ಯಾಂಡ್ಗಳು ಹುಟ್ಕೋತವೆ. ಅಂದರೆ ನಿಮ್ಮ ಹೆಸರಲ್ಲಿ ಇನ್ನೊಂದಷ್ಟು ಸಂಘಟನೆಗಳು. ತಪ್ಪು ಆ ಬ್ರ್ಯಾಂಡದಲ್ಲ, ಮೂಲ ಬ್ರ್ಯಾಂಡ್ದಲ್ಲ, ನಕಲಿ ಬ್ರ್ಯಾಂಡ್ಗಳು ತಪ್ಪು. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದಾಗ ಇನ್ಯಾವನೋ ಇನ್ನೊಂದು ಹೆಸರು ಅದನ್ನ ಮಧ್ಯದ ಸೇರಿಸ್ಕೊತಾನೆ. ನವ ಕರ್ನಾಟಕ ರಕ್ಷಣಾ ವೇದಿಕೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ, ಅವನು ಯಾವನೋ ತಪ್ಪು ಮಾಡಿಬಿಡ್ತಾನೆ. ಅದಕ್ಕೆ ಏನು ಬರುತ್ತೆ? ಈ ಶಾಲೆಗೆ ಎಲ್ಲರೂ ಹಾಕ್ತಾರೆ, ರಕ್ಷಣಾ ವೇದಿಕೆ ಅಷ್ಟೇ ಹಾಕಲ್ಲ. ಈ ಶಾಲೆ ಹಾಕ್ಕೊಂಡು ಯಾವನೋ ತಪ್ಪು ಮಾಡಿದ್ರೆ ಅದು ರಕ್ಷಣಾ ವೇದಿಕೆಯವರೇ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ಜನರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ನಾರಾಯಣಗೌಡ್ರನ್ನ ದೂರದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕಿಂತ ಒಂದು 10 ನಿಮಿಷ ನಾರಾಯಣಗೌಡ್ರ ಮುಂದೆ ನಿಂತ್ಕೊಂಡು ಮಾತಾಡ್ರಿ, ಕೂತು ಮಾತಾಡ್ರಿ. ನಾರಾಯಣಗೌಡ್ರು ಏನು ಅಂತ ನಿಮಗೆ ಗೊತ್ತಾಗತ್ತೆ. ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳಿ ಎಲ್ಲೋ ನಿಂತ್ಕೊಂಡು ಏನೋ ಮಾತಾಡ್ತಿರಲ್ಲ, ಬನ್ನಿರಿ 10 ನಿಮಿಷ ಕೂತ್ಕೊಳ್ರಿ. ಪುಟ್ಟಪ್ಪನವರ ಯಾಕೆ ಈ ಕನ್ನಡದ ಇಷ್ಟೊಂದು ಗಟ್ಟಿಯಾದ ಪ್ರೀತಿ, ಕಾಳಜಿ ಅಂದರೆ ಪುಟ್ಟಪ್ಪನವರ ವಿಚಾರಗಳು ನನಗೆ ಭಾರಿ ಪರಿಣಾಮ ಬೀರಿದೆ. ಅವರು ಒಂದು ಕಡೆ ಬರ್ಕತ್ತಾರೆ, ಅವ್ರ ಸಾವು ಆಗಿರುತ್ತೆ. ಒಬ್ಬ ರಾಷ್ಟ್ರಕವಿ, ಜಗದ ಕವಿ, ವಿಶ್ವಕವಿ ಕುವೆಂಪು ಅವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸತ್ತಾಗ ಸ್ವರ್ಗದ ಬಾಗಿಲನ್ನು ನೋಡ್ತಾರೆ, ಅಲ್ಲಿ ಆಂಗ್ಲ ಫಲಕ ಇರುತ್ತೆ. ಆಂಗ್ಲ ಫಲಕ ಇವ್ರನ್ನ ವೆಲ್ಕಮ್ ಮಾಡುತ್ತೆ. ಪುಟ್ಟಪ್ಪ, ಕುವೆಂಪು ವೆಲ್ಕಮ್ ಸ್ವರ್ಗಕ್ಕೆ. ಆಗ ಇದೇನಿದು, ಈ ಸ್ವರ್ಗವನ್ನು ಇಂಗ್ಲೀಷ್ ಆಳ್ತಾ ಇದೆಯಲ್ಲ, ಈ ಸ್ವರ್ಗ ನನಗೆ ಬೇಕಾ ಅಂಥೇಳಿ ತಿರುಗಿ ನರಕದ ಬಾಗಿಲು ನೋಡ್ತಾರೆ. ನರಕದ ಬಾಗಿಲಲ್ಲಿ ಮುದಾದ ದುಂಡಾದ ಕನ್ನಡದಲ್ಲಿ ಪುಟ್ಟಪ್ಪ, ಕುವೆಂಪು ಸ್ವಾಗತ ಸುಸ್ವಾಗತ ಅಂತ ಕನ್ನಡದಲ್ಲಿ ಫಲಕ ಹಾಕಿರ್ತಾರೆ. ಆಗ ಪುಟ್ಟಪ್ಪನವ್ರು ಹೇಳ್ತಾರೆ,
ಕನ್ನಡವಿಲ್ಲದ ಈ ಸ್ವರ್ಗ ನನಗೆ ನರಕ ಸಮಾನ, ಕನ್ನಡವಿರುವ ನರಕವಾದರೂ ಅದು ನನಗೆ ಸ್ವರ್ಗ ಸಮಾನ ಅಂಥೇಳಿ ಕನ್ನಡಕ್ಕಾಗಿ ಪುಟ್ಟಪ್ಪನವರು ನರಕಕ್ಕೆ ಹೋಗ್ತಾರಂತೆ. ಮತ್ತೊಂದು ಕಡೆ ಪುಟ್ಟಪ್ಪನವ್ರು ಹೇಳ್ತಾರೆ, ನಾನು ಕನ್ನಡದ ವಿಚಾರ ಬಂದಾಗ ಯುದ್ಧ ಟ್ಯಾಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ, ಅಪ್ಪಚ್ಚಿ ಆಗ್ಬಿಡ್ತೀರಾ ಅಂತ. ಕನ್ನಡ ಕೊಲ್ಲುವ ಮುನ್ನ ಎನ್ನ ಕೊಲ್ಲು ಅಂತಾರೆ. ಇವೆಲ್ಲ ನನ್ನ ಮೇಲೆ ಭಾರಿ ದೊಡ್ಡ ಪರಿಣಾಮವನ್ನು ಬೀರಿದ್ದಾವೆ. ಅದಕ್ಕಾಗಿ ಕನ್ನಡದ ವಿಚಾರ ಬಂದಾಗ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಅದು ಎದುರುಗಡೆ 1000 ಪೊಲೀಸ್ನವ್ರು ಇರಲಿ, ಗುಂಡು ಹೊಡಿತೀನಿ ಅಂತ ಹೇಳಲಿ, ಯಾವತ್ತು ಕಂಡರ ಮಕ್ಕಳನ್ನು ಬಾವಿ ತಳ್ಳಿ ಆಳ ನೋಡ್ದನಲ್ಲ, ನಾನು ಬಾವಿ ಬಿದ್ದ ಹಾಳ ನೋಡ್ದೆ ನಾನು. ಹಾಗಾಗಿ ಎಷ್ಟೋ ಜನ ನಾಯಕರು ಹೋರಾಟ ಆದಾಗ ಅವ್ರಿಗೊಂದು ಕಾಫಿ ತಿಂಡಿ ಕೊಡ್ಸೋಕ್ಕೆ ಆಗದಲ್ಲೇ ತಲೆಮರೆಸ್ಕೊಂಡು ಹೋಗಿದ್ದ ದಿನ ಇದೆ. ಆದರೆ ನಾನು ಯಾವತ್ತೂ ನನ್ನ ಕಾರ್ಯಕರ್ತರ ಕಷ್ಟ ನಷ್ಟ ದುಃಖ ದುಮಾನಿ ಯಾವತ್ತೂ ಅವರ ಜೊತೆಯಲ್ಲಿ ನಿಂತನ ಹೊರತು, ಅದಕ್ಕೆ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ನನ್ನ ಜೊತೆಯಲ್ಲಿ ನಿಂತಿದ್ದಾರೆ. ನನ್ನ ಕುಟುಂಬ ಅಂತೀನಿ. ಅವನು ಯಾವನೋ ಬೀದರಿಂದ ರಾತ್ರಿ ಬೆಂಗಳೂರು ಆಸ್ಪತ್ರೆಗೆ ಬಂದರೆ ಆ ಆಸ್ಪತ್ರೆದು ಏನಾಗುತ್ತೆ ಎಂಥದ್ದಾಗತ್ತೆ ಅದನ್ನೆಲ್ಲವನ್ನು ಅವನ್ನ ನೋಡ್ಬಿಟ್ಟು ಕಳಿಸ್ಕೊಡ್ತೀನಿ. ಕಾಣದ ಬೆಂಗಳೂರಿನಲ್ಲಿ ನಾನು ಅವನ ಕಣ್ಣಿಗೆ ಕಾಣ್ತೀನಿ, ಅವನ ಕಷ್ಟದಲ್ಲಿ ನಿಂತ್ಕೋತೀನಿ, ಅವನ ದುಃಖ ದುಮಾನಿಯಲ್ಲಿ ನಿಂತ್ಕೋತೀನಿ. ಅದಕ್ಕೆ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ನನ್ನ ಜೊತೆಯಲ್ಲಿ ನಿಂತಾರೆ.